ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಚ್ ಸ್ಕೈಲೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಉತ್ತರ ಕನ್ನಡ ಸ್ಪೆಷಲ್ ಆಗಿರುವಂಥ ಹೀರೆಕಾಯಿ ಎಣ್ಗಾಯಿನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಇಂಗ್ರೀಡಿಯೆಂಟ್ಸ್ ನೋಡಿಬಿಡೋಣ. ಸೊ ಇಲ್ಲಿ ಒಂದು ಹೀರೆಕಾಯಿನ ನಾನು ಒಂದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ನೀಟಾಗಿ 4 ಹೋಳನ್ನು ಈ ಥರ ಸ್ಕ್ವೇರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಸೊ ಇಲ್ಲಿ ಬೇಕಾಗಿರೋಂಥ ಮಸಾಲೆ ಇಂಗ್ರೀಡಿಯೆಂಟ್ಸು, ಇಲ್ಲಿ ಶೇಂಗಾನ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಹುಚ್ಚಳ ಪೌಡ್ರ್ ಅಂತ ಹೇಳ್ತಾರೆ, ಗುರಳ್ ಪೌಡರ್ ಅಂತ ಕೂಡ ಹೇಳ್ತಾರೆ. ಹಸಿಮೆಣಸಿಕಾಯಿ ಪೇಸ್ಟು, ಸೊ ಮಸಾಲೆ ಪೌಡರು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಸೊ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಕರಿಬೇವು, ಕೊತ್ತಂಬರಿ. ಸೊ ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಯಾವ ಥರ ನಾವು ಇಲ್ಲಿ ಯೂಸ್ ಮಾಡೋದು ನೋಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ, ರುಚಿ ತಕ್ಕಷ್ಟು ಸಾಲ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದೇ ಹೀರೆಕಾಯಿ ತೊಗೊಂಡಿರೋದು. ಸ್ವಲ್ಪ ಬೆಲ್ಲನ, ಟೇಸ್ಟಿಗೆ ಒಂಚೂರು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ಇಲ್ಲಿ ಹಸಿಮೆಣಸಿಕಾಯಿ ಪೇಸ್ಟ್ ಬದಲಾಗಿ ನೀವು ಚಿಲ್ಲಿ ಪೌಡ್ರನ್ನೂ ತೊಗೋಬೋದು. ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲ್ಯ. ಸೊ ಹಾಗಾಗಿ ನೋಡಿ, ಇನ್ನೆಲ್ಲ ಇಷ್ಟು ಮಿಕ್ಸ್ ಕೊಡ್ತಾಯಿದ್ದೀನಿ ಒಂದು. ಸೊ ಯಾಕೆ ಮಿಕ್ಸ್ ಅಂದರೆ, ಈ ಥರ ಒಂದು ಪೇಸ್ಟ್ ಥರ ಮಾಡಿಕೊಂಡು ನಾನು ಇದರಲ್ಲಿ ತುಂಬ್ಕೋತಾ ಇದ್ದೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ. ಸೊ ಈ ಥರ ನೀಟಾಗಿ ಅದರಲ್ಲಿ ತುಂಬಿಕೊಳ್ಳಿ. ಸೊ ಅಂದರೆ ಅದು ಚೆನ್ನಾಗಿ ಅದರೊಳಗೆ ಬೆಂದ ಮೇಲೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಈ ಥರ ಎಲ್ಲನೂ ಫಿಲ್ ಮಾಡಿಟ್ಕೊಂಡಿದ್ದೀನಿ. ನೀಟಾಗಿ ಅದರಿಗೆಲ್ಲ ಫಿಲ್ ಮಾಡಾದಮೇಲೆ ಸೊ ಇದನ್ನ ಇವಾಗ ನಾನು ಹೇಗೆ ಇದನ್ನು ಮಾಡೋದಂತ ನೋಡೋಣ. ಸೊ ಒಂದು ಬಾಣಲಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ಮರ್ತಿದ್ದೆ. ಹುಣಸೆಹಣ್ಣು ಕೂಡ ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಸ್ವಲ್ಪ ನೋಡಿ, ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಎಣ್ಣೆ ಎಲ್ಲ ಒಂದು ಸ್ವಲ್ಪ ಚಟಪಟ ಎಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದಲ್ವ. ಸೊ ಅದೇ ಈರುಳ್ಳಿನ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಅದು ತುಂಬಿಟ್ಟಿರುವಂಥ ಫಿಲ್ ಮಾಡಿಟ್ಟಿದ್ನಲ್ವ ಹೀರೆಕಾಯಿನ, ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯೋ ಥರ ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಮೇಲೆ ಕೆಳಗೆ ನೀಟಾಗಿ ಎಣ್ಣೆಯಲ್ಲಿ ಅದು ಬೇಯಬೇಕು. ಸೊ ಹಾಗೆ ಅದನ್ನು ಈಗ ನೋಡಿ, ಇನ್ನೂ ಸ್ವಲ್ಪ ಮಿಕ್ಕಿರುವಂಥ ಪೌಡರ್ ಇತ್ತಲ್ವ, ಆ ಪೌಡರನ್ನು ನಾನು ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಸೊ ನೀಟಾಗಿ ಪೇಸ್ಟು ಆಗುತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ, ಚಪಾತಿ ಜೊತೆಗೆ ತಿನ್ಬೋದು. ಸೊ ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೀವು ಒಂಥರ ಡಿಫ್ರೆಂಟ್ ಆಗಿರುವಂಥ ಕರಿನ ನೀವು ತಿಂದಂಗೆ ಆಗುತ್ತೆ. ನೀವು ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸು. ನೋಡಿ, ಮನೇಲಿ ಇರೋದನ್ನೇ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಎಕ್ಸ್ಟ್ರಾ ಏನು ತರುವಂಥ ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಸೊ ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಆದಮೇಲೆ ಅದನ್ನು ಮತ್ತೆ ಸ್ವಲ್ಪ ನೋಡಿ ಮೇಲೆ ಕೆಳಗೆ ಮಾಡಿ. ಸ್ವಲ್ಪ ಹೀರೆಕಾಯಿನ ಕೆಳಗೆ ಮೇಲೆ ಮಾಡಿದರೆ ಚೆನ್ನಾಗಿ ಬೇಯುತ್ತೆ. ಸೊ ಇಲ್ಲಿ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಲ್ಲ ಆ್ಯಡ್ ಮಾಡಿದ್ನಲ್ವ, ಈ ಹುಳಿ ಮತ್ತು ಬೆಲ್ಲನ ಎರಡೂ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊಂಡಿದ್ದೆ. ಸೊ ಈಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಚೆನ್ನಾಗಿದೆ ಅಲ್ವಾ. ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೋಡಿ, ಎಲ್ಲ ಒಂದು ಮೆತ್ತಗಾಗಿರಬೇಕು ಹೀರೆಕಾಯಿ. ಅದು ನೋಡಿ, ಇವಾಗ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ತಿನ್ನೋಣವಾ? ಸೊ ನಿಮಗೂ ಎಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ಅನ್ಕೋತಾ ಇದ್ದೀನಿ. ಸಕ್ಕತ್ತಾಗಿದೆ. ಸೊ ಟ್ರೈ ಮಾಡಿ ಮನೆಯಲ್ಲಿ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನೋಡಿ, ಇವಾಗ ನಾನು ಚಪಾತಿ ಜೊತೆಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚಪಾತಿನ ನೋಡಿ, ಎಲ್ಲರೂ ಇಷ್ಟು ತೆಳ್ಳಗೆ ಹೆಂಗೆ ಮಾಡ್ತೀಯಾ ಅಂತ ಕೇಳ್ತಾರೆ. ಸೊ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ. ನಮ್ಮ ಹೊಸ ರೆಸಿಪಿಗಳಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.